ಎಚ್ಡಿ ಕೋಟೆ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಶಾಸಕ ಅನಿಲ್ ಚಿಕ್ಕಮಾದೂರ್ ಅವರ ಅಧ್ಯಕ್ಷತೆಯಲ್ಲಿ 2025-26ನೇ ಸಾಲಿನ ತೀವ್ರತರ ದೈಹಿಕ ವಿಶೇಷಚೇತನರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನ ಯೋಜನೆಯಡಿ ಫಲಾನುಭವಿಗಳಿಗೆ ವಾಹನ ವಿತರಣೆ ಹಾಗೂ ದೇವರಾಜು ಅರಸು ನಿಗಮದ ವತಿಯಿಂದ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ವಿತರಣಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ನಂತರ ಶಾಸಕ ಅನಿಲ್ ಚಿಕ್ಕಮಾದೂರ್ ಮಾತನಾಡಿ, ಈ ಯೋಜನೆಯ ಮೂಲಕ ವಿಶೇಷಚೇತನರ ದೈನಂದಿನ ಸಂಚಾರ ಸುಲಭವಾಗುವುದರೊಂದಿಗೆ ಸ್ವಾವಲಂಬಿ ಬದುಕಿಗೆ ಮತ್ತಷ್ಟು ಪ್ರೇರಣೆಯಾಗಲಿದೆ. ನಮ್ಮ ಸರ್ಕಾರದ ಜನಪರ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಇಂತಹ ಜನಪರ ಯೋಜನೆಗಳನ್ನು ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಲ್ಯಾಪ್ಟಾಪ್ನ ಮನೆಗೆ ತಗೋ ಹೋಗಬೇಡಿ, ನಿಮ್ಮ ಕಚೇರಿಗಳಲ್ಲಿ ಇಡಬೇಕು ಅಂತ ಈ ಸಂದರ್ಭದಲ್ಲಿ ತಮಗೆ ನಾನು ಮನವಿಯನ್ನ ಮಾಡ್ತೀನಿ. ನೀವೇ ಇದನ್ನ ಉಪಯೋಗಿಸಬೇಕು, ಬೇರೆಯವ್ರ ಕೈಲೂ ಕೂಡ ಕೊಡಬೇಡಿ. ಯಾಕಂದ್ರೆ ಇದು ಸರ್ಕಾರದ ಯೋಜನೆ. ಬೇರೆ ರೀತಿ ತಾವು ತಗೋಗೋದು, ತಮ್ಮ ಮಕ್ಕಳು ಕೊಡೋದು, ಅದು ಬೇರೆ ರೀತಿ ಆಗೋದು ಬೇಡಿ. ಅದರಿಂದ ತಾವು ಇದನ್ನ ಏನ್ ಸರ್ಕಾರದ ಕಚೇರಿಯಲ್ಲಿ ಬಳಸಬೇಕು, ಸರ್ಕಾರಿ ಕಚೇರಿಯಲ್ಲಿ ಇಟ್ಟೇ ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮಗೆ ನಾವು ಮನವಿ ಮಾಡಿ, ಎರಡೂ ಬೇಡಿಕೆಗಳನ್ನ ನಮ್ಮ ತಾಲೂಕಿನ ವಿಕಲಚೇತನರ ಬಗ್ಗೆ ನಮ್ಮ MRW ಮಹಾದೇವ್ ಅವರು ರಿಕ್ವೆಷನ್ ಮಾಡಿದ್ದಾರೆ. ಎರಡು ಪ್ರಮುಖ ಬೇಡಿಕೆ, ಒಂದು ನಮಗೆ ಸಮುದಾಯ ಭವನ ಬೇಕು ಅಂತ ಕೂಡ ಕೇಳ್ಕೊಂಡು ಒಂದು ಮೀಟಿಂಗ್ ಮಾಡಕ್ಕೆ ನಮ್ಮೊಂದು ಹಾಲ್ ಬೇಕು ಅಂತ ಕೇಳಿದ್ದಾರೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ರೀನಿವಾಸ್, ಇಒ ಧರಣೀಶ್, ಗಿರಿಜನ ಕಲ್ಯಾಣ ಅಧಿಕಾರಿ ಮಹೇಶ್, ದೇವರಾಜು, ಅರಸು ನಿಗಮದ ಮಹಾದೇವ್, ರಾಘವೇಂದ್ರ, ವಿಶೇಷಚೇತನ ತಾಲೂಕು ಸಂಯೋಜಕ ಮಹದೇವಯ್ಯ ಉಪಸ್ಥಿತರಿದ್ದರು. ವರದಿ ಎಚ್ಡಿ ಕೋಟೆ ರಮೇಶ್. ತಾಲೂಕು ಪಂಚಾಯತ್ ಅನುದಾನದಲ್ಲಿ ಗ್ರಾಮೀಣ ಪುನರ್ವಸತಿ ಯೋಜನೆಯಡಿಯಲ್ಲಿ ಕರ್ತವ್ಯ ನಿರ್ವಹಿಸಿದಂಥ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮವನ್ನು ಇದೀಗ ಮಾನ್ಯ ಶಾಸಕರಾದ ಅನಿಲ್ ಚಿಕ್ಕಮಾದೂರ್ ಸರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ. ಇದೊಂದು ವಿಶೇಷವಾದ ಒಂದು ದಿನ. ಯಾಕಂದರೆ ನಮ್ಮ ಕರ್ನಾಟಕದಾದ್ಯಂತ ನೋಡಿದಾಗ ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ ಈ ಥರ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ ಈ ಥರ ಒಂದು ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮವನ್ನು ಮಾಡಿರುವಂಥದ್ದನ್ನ ಬಿಟ್ಟರೆ, ನಮ್ಮ ಮೈಸೂರು ಭಾಗದಲ್ಲಿ, ಅದರಲ್ಲೂ ಮೈಸೂರಿನ ಒಟ್ಟು 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಎಚ್ ಡಿ ಕೋಟೆಯಲ್ಲಿ ಒಂದು ನಮ್ಮ ಇಒ ಅವರ ಒಂದು ಮುತುವರ್ಜಿಯಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಬಹಳ ಒಂದು ಹೆಮ್ಮೆ ವಿಷಯ. ಹಾಗೆಯೇ ನಮ್ಮ ವಿಕಲಚೇತನರು ಅಂದ ತಕ್ಷಣ ಅವ್ರಿಗೆ ತುಳಿತಕ್ಕೊಳಗಾದವರು ಸರಿಯಾಗಿ ಯಾವುದೇ ರೀತಿಯಲ್ಲಿ ಸಮಾಜಮುಖಿಯಾಗಿ ಪಾಲ್ಗೊಳ್ಳೋದು ಕಡಿಮೆ ಅಂತ ಈ ಥರ ಒಂದು ಮನೋಭಾವ ಇಟ್ಕೊಂಡಿರುವಂಥ ಈ ಸಂದರ್ಭದಲ್ಲಿ ಅವ್ರಿಗೆ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಉತ್ಸಾಹದಿಂದ ಕಾರ್ಯ ಮಾಡೋದಕ್ಕೆ ಅವರು ಒಂದು ಏನು ಲ್ಯಾಪ್ಟಾಪ್ ಕೊಡ್ತಾ ಇದ್ದಾರೆ, ಡೇಟಾಗಳನ್ನ ಅವರು ಒಂದು ಸೇವ್ ಮಾಡ್ಕೊಳ್ಳೋದಕ್ಕೆ, ನಾವು ಮಾಹಿತಿ ಕೇಳೋಂಥ ಒಂದು ಇಲಾಖೆಯಿಂದ ಏನೇನು ಮಾಹಿತಿ ಕೇಳ್ತೀವಿ ಅದಕ್ಕೆ ಅವ್ರಿಗೆ ತುಂಬ ಅನುಕೂಲ ಆಗಿ ಅಪ್ಡೇಟ್ ಮಾಡ್ಕೊಂಡು ಮಾಹಿತಿಗಳನ್ನ ನಾವು ಮಾಹಿತಿ ಕೇಳಿದಾಗ ಸಡನ್ ಆಗಿ ಮಾಹಿತಿ ಕೊಡೋದಕ್ಕೆ ಇದರಿಂದ ಲ್ಯಾಪ್ಟಾಪ್ ಇಂದ ತುಂಬ ಯೂಸ್ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ತಾಲೂಕ್ ಪಂಚಾಯತಿ ಅನುದಾನದಲ್ಲಿ ಏನು ಲ್ಯಾಪ್ಟಾಪ್ ಕೊಡ್ತಾ ಇದ್ದಾರೆ, ಆ ಕೊಡ್ತಾ ಇರತಕ್ಕಂಥ ತಾಲೂಕ್ ಪಂಚಾಯತಿ ಇಒಗೆ ಮತ್ತೆ ನಮ್ಮ ಅದಕ್ಕೆ ಸಹಕರಿಸಿದಂತ ನಮ್ಮ ಶಾಸಕರಾದ ಅನಿಲ್ ಸರ್ ಅವರಿಗೆ ಎಲ್ಲರೂ ಪರವಾಗಿ 2006-07ನೇ ಸಾಲಿನಲ್ಲೂ ಕೂಡ ವಿಕಲಚೇತನ ಗ್ರಾಮೀಣ ಪುನರ್ವಸತಿ ಯೋಜನೆ ಅಂತ ಈ ಯೋಜನೆ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ತಾಲೂಕು ಪಂಚಾಯಿತಿಯಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ಯೋಜನೆಯಲ್ಲಿ ತಾಲೂಕು ಸಂಯೋಜಕರಾಗಿ ನಾವು ಕೆಲಸವನ್ನು ನಿರ್ವಹಣೆ ಮಾಡ್ತಿದ್ದೀವಿ. ಈ ಒಂದು ಸುಸಂದರ್ಭದಲ್ಲಿ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಮ್ಮ ಸಮಸ್ಯೆಗಳನ್ನು ಕೂಡ ಹಂಚ್ಕೋಬೇಕು ಅಂತ ನಾನು ಕೇಳ್ಕೊಂಡಾಗ ಒಪ್ಕೊಂಡು ಅದನ್ನು ಮನವಿ ಪತ್ರವನ್ನು ತಾವು ಸ್ವೀಕರಿಸಬೇಕು ಅಂತ ಹೇಳಿ ಈ ಬೇಡಿಕೆಯನ್ನು ಮುಂದೆ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಒಟ್ಟು ತಾಲೂಕುವಾರು ಬೇಡಿಕೆಗಳು ಮಾನ್ಯ ತಹಸೀಲ್ದಾರರು ಮತ್ತು ಶಿಕ್ಷಣಾಧಿಕಾರಿಗಳು, ಮಾನ್ಯ ಇಒ ಸಾಹೇಬ್ ಎಲ್ಲ ಇರೋದ್ರಿಂದ ಆದಷ್ಟು ಈ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅನ್ನೋ ಮನೋಭಾವನೆಯಿಂದ ಈ ವೇದಿಕೆಯ ಮುಖಾಂತರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಎಚ್ ಡಿ ಕೋಟೆ ತಾಲೂಕಿನ 26 ಗ್ರಾಮ ಪಂಚಾಯಿತಿಗಳು, ಒಂದು ಪುರಸಭೆ ಸೇರಿದಂತೆ ಒಟ್ಟು ಜನಸಂಖ್ಯೆ 2,86,035 ಆಗಿದ್ದು, ಅದರಲ್ಲಿ ವಿಕಲಚೇತನರು 7,708 ಇದ್ದು, ಮತದಾರರು 7,000 ವಿಕಲಚೇತನರು. ನಾವು ಕೂಡ ವಿಕಲಚೇತನರು ಸಮಾಜದಲ್ಲಿ ಸಮಾನತೆಯಿಂದ ಬದುಕಲು ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸಿಕೊಡುವಂತೆ ಮನವಿ. 2007-08ರಲ್ಲಿ ವಿಕಲಚೇತನರ ಪುನರ್ವಸತಿ ಯೋಜನೆ ಎಂಬ ಕಾರ್ಯಕ್ರಮದ ಅಡಿ VRW ವಿಲೇಜ್ ರಿಹಾಬಿಲಿಟೇಷನ್ ವರ್ಕರ್ ಅಂತ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿಯಲ್ಲಿ, URW ನಗರ ಪುನರ್ವಸತಿ ಕಾರ್ಯಕರ್ತರಾಗಿ ಪುರಸಭೆ ಪಟ್ಟಣ ಪಂಚಾಯಿತಿಗಳಲ್ಲಿ, MRW ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಾಗಿ ತಾಲೂಕು ಪಂಚಾಯಿತಿಗಳಲ್ಲಿ 18-19 ವರ್ಷಗಳಿಂದಲೂ ಕೂಡ ಗೌರವದ ಆಧಾರದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತಾ ಬರುತ್ತಾ ಮನೆಗೆ ವಿಕಲಚೇತನರ ಸಮಸ್ಯೆಗಳನ್ನು ಭೇಟಿ ನೀಡುತ್ತಾ ವಿಕಲಚೇತನರಾಗಿ ಸರ್ಕಾರೇತರ ಬರುವ ಸೌಲಭ್ಯಗಳನ್ನು ಒದಗಿಸುವ ಕೆಲಸಗಳನ್ನು ಮಾಡುತ್ತಿದ್ದೇವೆ. ಇಂದು ಅವರಿಗೆಲ್ಲರೂ ಕೂಡ ಲ್ಯಾಪ್ಟಾಪ್ ನೀಡುತ್ತಿರುವುದು ಮೊದಲನೆಯದಾಗಿ ಅಭಿನಂದನೆಗಳನ್ನು ತಮಗೆ ಸಲ್ಲಿಸುವುದರ ಜೊತೆಗೆ
ತಾಲೂಕು ಮಟ್ಟದ ವಿವಿಧ ಬೇಡಿಕೆಗಳನ್ನು ತಮ್ಮ ಮುಂದೆ ಇಡಲು ಬಯಸುತ್ತೇನೆ.